ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಮಸ್ಕಾರ. ನಿಮ್ಮ ವಾಯ್ಸ್ ಅನ್ಕೊಂಡ್ರೆ ನಂದೇ ಇಲ್ಲ, ಹಳೆ ನೆನಪು ಅಲ್ಲ. ರವಿಶಂಕರ್ ಸರ್ ನನ್ನ ವಾಯ್ಸ್ ತರ ಇದೆ ಅಂತ ನೋಡ್ತಾ ಇದ್ದಾರೆ. ನಂದು ಬೇಸೆ ಇದೆ ಸರ್, ಕಾಮಿಡಿ ಆಗಿರ್ಲಿ ಅಂತ ಸ್ವಲ್ಪ ಏನೋ ಬೇಸಿಗೆ ಅಪೋಸಿಟ್ ವರ್ಡ್ ಏನು ಇಲ್ಲ, ಖುಷಿ ಆಗುತ್ತೆ. ಈಗ ನಮ್ಮ ಡೈರೆಕ್ಟರ್ ಹರ್ಷ ಸರ್ ಜೊತೆ ಎಲ್ಲ ಸಿನಿಮಾನು ಮಾಡ್ತಿರ್ತೀನಿ. ಎಲ್ಲರ ಮುಂದೆ ಸರ್ ಅನ್ಬೇಕಲ್ಲ ಅಪ್ಪಾಜಿ. ನಿಖಿಲ್ ಬ್ರದರ್ ಜೊತೆ ಮೊದಲನೇ ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಈ ತರ ಸೇರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಕಷ್ಟಪಡೋದೆ ಒಂದು ಸಿನಿಮಾ ಚೆನ್ನಾಗಿ ಆಗ್ಬೇಕು, ಅದ್ರ ಸಕ್ಸಸ್ನ ನಾವೆಲ್ಲರೂ ಅದರಿಂದ ಏನ್ ದುಡ್ಡು ಬಂದ್ರು ಏನೇ ಬಂದ್ರು ಉಳಿಯಲ್ಲ. ಬಟ್ ಒಂದು ಸಕ್ಸಸ್ ಅನ್ನೋದು ಅದು ಮಾತ್ರ ಮನ್ಸಲ್ಲಿ ಉಳ್ಕೊಳ್ಳುತ್ತೆ, ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಸೊ ಇವತ್ತೊಂದು ಸಕ್ಸಸ್ ಮೀಟಿಗೆ ಸೇರಿದೀವಿ ಅನ್ನೋದೇ ಒಂದು ಖುಷಿ ಪಡೋ ವಿಷಯ. ಆವಾಗಲೇ ಹೇಳಿದ್ರು ನಿಖಿಲ್ ಬ್ರದರು, CM ಮಗ ಹೆಂಗಿರ್ತಾರ ಏನು ಅನ್ನೋ ಫೀಲು ಅಂತ. ಸುಮಾರು ಜನ ಆಚೆ ಅನ್ಕೊಬಹುದು ಅವ್ರಿಗೆ ಆಟಿಟ್ಯೂಡ್ ಅದು ಇದು ಇದೆ ಅಂತ. ಬಟ್ ದೂರದಲ್ಲಿ ನಂಗೆ ದೂರದ ಬೆಟ್ಟ ನುಂಡಿಗೆ ಅಂತಾರಲ್ಲ, ಇದು ಉಲ್ಟಾ. ಸ್ವಲ್ಪ ದೂರದ ಬೆಟ್ಟ ರಫ್ ಆಗಿ ಕಾಣಿಸುತ್ತೆ. ಬಟ್ ನಾವು ಜೊತೆಲೆ ಇದೀವಲ್ಲ, ನಿಜವಾಗ್ಲೂ ಯಾವತ್ತೂ ಒಂದು ದಿನನೂ ಅವರು CM ಮಗ ಅನ್ನೋ ಫೀಲ್ ಅಂತೂ ನಮಗ್ ಬಂದಿಲ್ಲ. ಸೊ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀವಿ. ಇದು ಒಂದು ಫ್ಯಾಮಿಲಿ ಹಿಟ್ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಮಾಸ್ ಆಡಿಯನ್ಸು ಬರ್ತಾ ಇದ್ದಾರೆ. ಮಾಸೋ ಕ್ಲಾಸ್ ಎಲ್ಲ ಸೇರಿದ್ರೇನೆ ಫ್ಯಾಮಿಲಿ. ಒಂದು ಫ್ಯಾಮಿಲಿ ಅಂದ್ಮೇಲೆ ಎಲ್ಲರೂ ಇರ್ತಾರೆ. ಹೆಂಗಸರುಗಳಿಗೆ ತುಂಬಾ ಇಷ್ಟ ಆಗಿದೆ ಸಿನಿಮಾ. ಇನ್ನು ಈ ಸಿನಿಮಾನ ಎಲ್ಲರೂ ದಯವಿಟ್ಟು ಬಂದು ನೋಡಿ ಪ್ರೋತ್ಸಾಹಿಸಿ. ನಾವು 50ನೇ ದಿನಕ್ಕೆ 100ನೇ ದಿನಕ್ಕೆ ಸೇರೋ ತರ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.